ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಮಟನ್ ಚಾಪ್ಸ್ನ ಗೀ ರೈಸ್, ಚಪಾತಿ ಅಥವಾ ಅನ್ನದ ಜೊತೆ ಆರಾಮಾಗಿ ಸರ್ವ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 3/4 kg ಮಟನ್, 8 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, 15ರಿಂದ 20 ಬೆಳ್ಳುಳ್ಳಿ ಹೆಸಳು, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, 1.5 ಟೇಬಲ್ ಸ್ಪೂನ್ ಕಾಳುಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೊಮ್ಯಾಟೊ ಮತ್ತು 3 ಟೇಬಲ್ ಸ್ಪೂನ್ ಎಣ್ಣೆ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ನಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹೆಸಳು, 15ರಿಂದ 20 ಕಾಳು ಮೆಣಸು, ಉಪ್ಪು ಮತ್ತು ಟೊಮ್ಯಾಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಒಂದು ಫೈನ್ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ನಾವು ಹಸಿಮೆಣಸಿನ್ಕಾಯಿ ಪ್ರಮಾಣವನ್ನು ಖಾರಕ್ಕೆ ತಕ್ಕಂತೆ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಒಂದು ಫೈನ್ ಪೇಸ್ಟ್ ರೆಡಿ ಆದ ನಂತರ ಮತ್ತೊಂದು ಕಡೆ ಕುಕ್ಕರ್ನಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿರಬೇಕು. ಎಣ್ಣೆ ಬಿಸಿ ಆದ ನಂತರ ಈಗ ಮಸಾಲೆಗಳು ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕಿ 5 ನಿಮಿಷ ಹೈ ಫ್ಲೇಮಲ್ಲೇ ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೋಬೇಕು. ಮಸಾಲೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ತದನಂತರ ಏನು ನಾವು 3/4 kg ಮಟನ್ ತೊಗೊಂಡಿದ್ವಿ ಅದನ್ನು ಹಾಕಿ ಮಟನನ್ನು ಸಹ ಮಸಾಲೆಗಳ ಜೊತೆ ಹೈ ಫ್ಲೇಮಲ್ಲೇ ಸುಮಾರು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ಉಪ್ಪು ರುಬ್ಬೋ ಸಮಯದಲ್ಲೇ ಹಾಕಿರೋದ್ರಿಂದ ಮತ್ತೆ ಹಾಕೋ ಅವಶ್ಯಕತೆ ಇರಲ್ಲ. ತದನಂತರ ಸುಮಾರು 1/4 ಕಪ್ ನೀರು ಹಾಕಿ ನೀರಿನ ಜೊತೆ ಮಸಾಲೆಗಳು ಕುದಿದ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸುಮಾರು 6ರಿಂದ 7 ವಿಷಲ್ ಕೂಗಿಸ್ಕೋಬೇಕು. ನಂತರ ನೋಡಿ ರೆಡಿಯಾಗಿದೆ ರುಚಿಯಾದ ಮಟನ್ ಚಾಪ್ಸ್. ನೀವು ಮಟನ್ ಚಾಪ್ಸ್ನ ಅನ್ನ, ಗೀ ರೈಸ್ ಅಥವಾ ಚಪಾತಿ ಜೊತೆ ಆರಾಮಾಗಿ ಸರ್ವ್ ಮಾಡ್ಬೋದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.